ನೋಡಿದೆ ರೀ. 1980ಗಿಂತ ಮೊದಲು ಹುಟ್ಟಿರೋರೆಲ್ಲರೂ ತುಂಬ ಟಾಕ್ಸಿಕ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವ್ರ ಲೈಫ್ನಲ್ಲಿ ಅಷ್ಟೊಂದು ಸ್ಟ್ರಗಲ್ಗಳು ನಡೆದಿರೋದ್ರಿಂದ ಅವರಿಗೆ ಅವ್ರ ಲೈಫ್ನಲ್ಲಿ ನಡೆದಿರುವಂಥ ಕಹಿ ಘಟನೆಗಳ ಬಗ್ಗೆ ಮಾತಾಡಿ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಅವರು ಇವಾಗ ಯಾರ್ಯಾರು ಸಂತೋಷವಾಗಿರ್ತಾರೋ ಅವರ ಜೊತೆಗೆ ಅವ್ರ ಲೈಫ್ನಲ್ಲಿ ನಡೆದಿರುವಂಥ ನೆಗೆಟಿವ್ ಟಾಪಿಕ್ಸು, ಸ್ಟ್ರಗ್ಲಿಂಗ್ ಥಿಂಗ್ಸು, ಆ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈಗ ಅವರಿಗೆ ಆ ಒಂದು ವಿಷಯಗಳಿಂದ ಆಚೆ ತೊಗೊಂಬರೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಏನು ಮಾಡಬೇಕು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರಿಗೆ ಪದೇ ಪದೇ ಹೇಳ್ತಾ ಇರಬೇಕು, ಇರೋದು ಒಂದು ಲೈಫು, ಚಿಲ್ಲಾಗಿರಿ, ಸಂತೋಷವಾಗಿರಿ, ಒಂಥರ ಯಾವಾಗಲೂ ಎಕ್ಸೈಟ್ ಆಗಿರಿ, ಒಂಥರ ಪವರ್ ಹೌಸ್ ಥರ ಇರಬೇಕು. ಮಾತಾಡಿದರೆ ನಾವು ಆಡುವಂಥ ಮಾತುಗಳಿಂದ ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು. ಅವರು ಕೂಡ ಒಂಥರ ಎಕ್ಸೈಟ್ ಆಗಬೇಕು ಮಾತಾಡೋದಕ್ಕೆ. ಆ ಥರ ಇರಬೇಕು ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಇಲ್ಲ, ನಾನು ಲೈಫ್ನಲ್ಲಿ ಸ್ಟ್ರಗಲ್ ಮಾಡಿದ್ದೀನಿ, ಆ ಒಂದು ಸ್ಟ್ರಗಲಿಂಗ್ ಟಾಪಿಕ್ಸ್ ನಾನು ಶೇರ್ ಮಾಡಿದರೆ ನಾನು ಸಂತೋಷವಾಗಿರ್ತೀನಿ ಅಂತ ಅವರು ನೇರವಾಗಿ ಹೇಳ್ತಾರೆ. ಕೊನೆಗೆ ಅವರು ಇಷ್ಟೆಲ್ಲ ಹೇಳಿ ನಮಗೆ ಡಿಸ್ಟರ್ಬ್ ಆದರೂ ಕೂಡ ಮತ್ತೆ ಅವರಿಗೆ ಕೋಆಪ್ರೇಟ್ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಪ್ರತಿದಿನ ಅದೇ ಥರದೇ ಒಂದು 100 ಟಾಪಿಕ್ಗಳನ್ನು ಹುಡುಕೊಂಬಂದ್ಬಿಟ್ಟು ಅವ್ರ ಮೆಮೊರಿನಲ್ಲಿ ಸೇವ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಟಾಪಿಕ್ಗಳನ್ನು ಹೇಳಿ ನಮ್ಮ ತಲೆನ ಕೆಡಿಸ್ಬಿಡ್ತಾರೆ. ನಮ್ಮದು ಒಂದು ದಿನ ಎಂತ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಅವರಿಗೆ ಪದೇ ಪದೇ ಹೇಳ್ತಾ ಇರಬೇಕು, ನೋಡಿ ಗುರು, ಇರೋದೊಂದು ಲೈಫು, ಅದರಲ್ಲಿ ಆದಷ್ಟು ಚಿಲ್ಲಾಗಿರಬೇಕು, ಒಂದು ಒಳ್ಳೆ ಕನ್ವರ್ಸೇಷನ್ ಮಾಡೋಣ, ಆಡುವಂಥ ಮಾತುಗಳಿಂದ ನಾವು ಎಂಜಾಯ್ ಆಗಿರಬೇಕು, ಮನೆಯದು ವಾತಾವರಣ ಕೂಡ ಚೆನ್ನಾಗಿರಬೇಕು ಅಂತ ಅವ್ರ ಮೈಂಡಲ್ಲಿ ಅದನ್ನ ಕಂಪಲ್ಸರಿ ಹಾಕ್ಬಿಡ್ಬೇಕು. ಇದು ಇಂಥ ಪರಿಸ್ಥಿತಿ ಬಂದರೂ ಅವ್ರು ಕೇಳಿಲ್ಲ ಅಂದರೆ ಅವರು ಹೇಳುವಂಥ ಪ್ರತಿಯೊಂದು ವಿಷಯಗಳ ಬಗ್ಗೆ ಕೌಂಟ್ರ್ ಮಾಡಿ ಅದರಲ್ಲಿ ಹ್ಯಾಪಿನೆಸ್ ಇರುವಂಥ ವಿಷಯಗಳನ್ನು ಮಾತ್ರ ಬಗ್ಗೆ ಅವ್ರ ಮೈಂಡಲ್ಲಿ ತಿಳಿಸ್ಬಿಟ್ಟು ಈ ವಿಷಯಗಳ ಬಗ್ಗೆ ಮಾತಾಡಿದ್ರೆ ನಾನು ಸಂತೋಷವಾಗಿರ್ತೀನಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವ್ರು ಕೇಳ್ತಾರೋ ಇಲ್ವೋ ಅದು ಮುಖ್ಯ ಅಲ್ಲ. 10 ಸಾರಿ ಹೇಳಬೇಕು, 20 ಸಾರಿ ಹೇಳಬೇಕು, 100 ಸಾರಿ ಹೇಳಬೇಕು, 1000 ಸಾರಿ ಆದ್ರೂ ಪರವಾಗಿಲ್ಲ. ಹೇಳಿ ನಮ್ಮ ಮೈಂಡಲ್ಲಿ ಅದು ಒಂದು ಕೌಂಟರ್ ಪಾರ್ಟ್ನ ಸೆಟ್ ಮಾಡಿಬಿಡ್ಬೇಕು. ಅಂದರೆ ನೀವು ಕಂಪ್ಯೂಟರಲ್ಲಿ ನೋಡಿರ್ಬೋದು, ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿರ್ತೀವಿ, ಈ ವಿಷಯಗಳು ಟಾಪಿಕ್ಗಳು ಓಪನ್ ಆಗಬಾರ್ದು ಅಂತ. ಅದೇ ಥರನೇ ನಮ್ಮ ಬ್ರೈನ್ನಲ್ಲೂ ಕೂಡ ಆ ಒಂದು ಟಾಪಿಕ್ ಹಾಕ್ಬಿಡ್ಬೇಕು. ಅವರು ಯಾವಾಗ ಸ್ಟ್ರಗಲ್ಲು, ಲೈಫ್ದು ಪ್ರಾಬ್ಲಮ್ಮು, ಸೀರಿಯಸ್ ಮ್ಯಾಟರ್ಗಳ ಬಗ್ಗೆ ಮಾತಾಡ್ತಾರೋ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ಕರೆಂಟ್ ಪ್ರೆಸೆಂಟ್ ಸಿಚುವೇಶನ್ಗೆ ಅವ್ರು ಹೇಳುವಂಥ ಮಾತುಗಳಿಂದ ನಮಗೆ ಸಂತೋಷ ಆಗಬೇಕು. ಆ ಥರ ಅವ್ರ ಬ್ರೈನ್ನ ಸೆಟಪ್ ಮಾಡಬೇಕು. ಅವ್ರು ಎಷ್ಟೇ ಹಿರಿಯರಾಗಿರಲಿ ಅವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು. ನೇರವಾಗಿ ಸ್ವಲ್ಪ ಬೋಲ್ಡಾಗಿ ಮಾತಾಡಬೇಕು. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ಜೀವನದಲ್ಲಿ ಸಂತೋಷವಾಗಿರಬೇಕು, ಮನೆಯದು ವಾತಾವರಣ ಸಂತೋಷವಾಗಿರಬೇಕು ಅಂದರೆ ಎಲ್ಲ ವಿಷಯಗಳನ್ನು ಪಾಸಿಟಿವ್ ಆಗಿ ತೊಗೊಂಡೋಗ್ಬೇಕು. ಇವಾಗ ಅವ್ರ ಜೊತೆಗೆ ಆ ಒಂದು ಕನ್ವರ್ಸೇಷನ್ ಇರುತ್ತಲ್ಲ, ಆ ಒಂದು ಕನ್ವರ್ಸೇಷನ್ ಕೂಡ ಚಿಲ್ಲಾಗಿರಬೇಕು, ಎಂಟರ್ಟೈನ್ಮೆಂಟ್ ಆಗಿರಬೇಕು. ಅದೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈ 81ಗಿಂತ ಮೊದಲು ಹುಟ್ಟಿರೋರೆಲ್ಲರೂ ಅವ್ರ ಮೈಂಡ್ಸೆಟ್ಟು ಒಂಥರ ವಿಚಿತ್ರವಾಗಿದೆ. ಅದರಲ್ಲಿ 90% ಜನ ನಮ್ಮ ದೇಶದಲ್ಲಿ ಅದೇ ಥರನೇ ಇದ್ದಾರೆ, ಹಳೆ ಕಾಲದ ಜನರ ಥರ. ಅವ್ರು ಬರೀ ಸ್ಟ್ರಗಲ್ಲು, ಆ ಒಂದು ಎಲ್ಲ ಎಮೋಷ್ನಲ್ ವಿಷಯಗಳನ್ನು ತೊಗೊಂಬಂದ್ಬಿಟ್ಟು ನಮ್ಮ ತಲೆ ಮೇಲೆ ಡಂಪ್ ಮಾಡಿ, ಆ ಒಂದು ಡಂಪ್ ಮಾಡಿದ್ಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ಒಂದು ಇರಿಟೇಟಿಂಗ್ ಟಾಪಿಕ್ಕಿಂದ ಆಚೆ ಬರಬೇಕು ಅಂದರೆ ಈ ಥರದೊಂದು ಕಂಪಲ್ಸರಿ ನಾವು ಪ್ಲ್ಯಾನ್ ಮಾಡಲೇಬೇಕು. ಇಲ್ಲ ಅಂದರೆ ಜೀವನ ಎಲ್ಲ ಬರೀ ಸ್ಟ್ರಗಲಲ್ಲಿ ಅವ್ರ ಜೊತೆಗೆ ಫೈಟ್ ಮಾಡಬೇಕು, ಪ್ರತಿಯೊಂದು ವಿಷಯಕ್ಕೂ ಘರ್ಷಣೆ ಆಗುತ್ತೆ. ಈ ಥರ ಘರ್ಷಣೆ ಆಗಬಾರ್ದು ಅಂದರೆ ನಾವು ಅವ್ರಿಗೆ ಕೂಲಾಗಿ ಕೂರಿಸ್ಕೊಂಡ್ಬಿಟ್ಟು ಅವರಿಗೆ ಹರ್ಟ್ ಆಗ್ತಾ ಇರೋ ಥರ ಈ ಥರದ ಲೈಫು, ಇರೋದೊಂದು ಲೈಫು, ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಅವ್ರಿಗೆ ಅರ್ಥ ಆಗೋ ಥರ ಹೇಳಿ ನಮ್ಮದು ಲೈಫ್ನಲ್ಲಿ ಸಂತೋಷವಾಗಿರಬೇಕು. ಇಲ್ಲ ಅಂದರೆ ಜೀವನ ಪೂರ್ತಿ ಬರೀ ಇದೇ ಆಗ್ಬಿಡುತ್ತೆ, ಸ್ಟ್ರಗ್ಲಿಂಗ್ ಟಾಪಿಕ್ಸ್ ಕನ್ವರ್ಸೇಷನ್. ಯಾರಿಗೆ ಬೇಕು? ನಾವು ರೀಸೆಂಟಾಗಿ ತುಂಬ ದಿವಸದಿಂದ ಒಂದು ಫ್ರೀ ಆ್ಯಂಡ್ ಫೇರ್ ಕನ್ವರ್ಸೇಷನ್ ಬೇಕು, ಒಂದು ಸಿಂಪಲ್ ಕನ್ವರ್ಸೇಷನ್ ಬೇಕು ಅಂತ ಟ್ರೈ ಮಾಡಿದೆ. ಅಂದರೆ ನಾನು ಇವಾಗ ಯಾರು ಯಾವುದಾದ್ರೂ ಒಂದು ವಿಷಯನ ಮಾತಾಡಿದರೆ ನಾನು ಆದಷ್ಟು ಅದನ್ನು ಕೌಂಟರ್ ಮಾಡೋದಕ್ಕೆ ನೋಡ್ತಾ ಇದ್ದೆ. ಆದರೆ ಎದುರುಗಡೆ ಇರೋರು ತುಂಬ ಡಿಸ್ಟರ್ಬ್ ಆಗಿಬಿಡ್ತಾರೆ, ಆ ಒಂದು ಕನ್ವರ್ಸೇಷನ್ನ ಕರೆಕ್ಟಾಗಿ ತೊಗೊಂಡೋಗೋದಿಲ್ಲ. ನಾನು ಮತ್ತೆ ಅವ್ರಿಗೆ ನೇರವಾಗಿ ಹೇಳಲೇಬೇಕಾಗುತ್ತೆ, ನೋಡಿದ್ರು ನಾವು ಇವಾಗ ಯಾವುದೇ ವಿಷಯ ಮಾತಾಡಿದ್ರು ಅದರಲ್ಲಿ ಇಬ್ಬರಿಗೂ ಸಂತೋಷ ಆಗಬೇಕು. ಅಥವಾ ಕಾಂಪ್ಲಿಕೇಟೆಡ್ ವಿಷಯಗಳ ಮಾತಾಡಿ ಬೇಡದೇ ಇರುವಂಥ ವಿಷಯಗಳ ಬಗ್ಗೆ ಇಬ್ಬರು ಮಾತಾಡಿ ಇಬ್ಬರಿಗೂ ಹರ್ಟ್ ಆಗಿ ಇಬ್ಬರು ತಲೆಕಟ್ಟು ದೂರ ಆಗೋಕ್ಕಿಂತ ಇಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಒಂದು ಪ್ರಾಪರ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿದರೆ ಎದುರುಗಡೆ ಇರೋರು ಕೇಳಲ್ಲ. ಇಲ್ಲ, ನಾನು ಲೈಫ್ನಲ್ಲಿ ಆಗಿರುವಂಥ ಸ್ಟ್ರಗಲ್ ಆಗಿರುವಂಥ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. 20 ವರ್ಷದಿಂದ ನಮ್ಮ ಲೈಫ್ ಈ ಥರ ಇತ್ತು,
ಲೈಫ್ ಇಷ್ಟೊಂದು ಕಷ್ಟ ಇತ್ತು, ಆ ಒಂದು ಪ್ರಾಬ್ಲಮ್ ಆಗಿತ್ತು, ನನ್ನ ಹತ್ರ ಹಣ ಇರಲಿಲ್ಲ, ಎದುರುಗಡೆ ಇರೋರು ಬಂದು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಬಿಟ್ಟು ಹೋದ್ರು ಅಂತ ಅವ್ರಿಗೆ ಹೇಳ್ತಾರೆ. ನಾನು ಮತ್ತೆ ಕೊನೆಗೆ ಹೇಳ್ತೀನಿ, ಅಲ್ಲ ಗುರುವೆ, ಇರೋದು ಒಂದು ಜೀವನ, ಇದರಲ್ಲಿ ನನಗೂ ಸಂತೋಷ ಆಗಬೇಕು, ನಿಮಗೂ ಸಂತೋಷ ಆಗಬೇಕು. ಒಟ್ಟಿನಲ್ಲಿ ನಾವು ಆಡುವಂಥ ಮಾತಿಂದ ಒಂದು ಗುಡ್ ಎನ್ವಿರಾನ್ಮೆಂಟ್ ಬರಬೇಕು ಅಂತ ಅವ್ರಿಗೆ ನೇರವಾಗಿ ಎಷ್ಟೇ ಹೇಳಿದ್ರು ಅವ್ರು ಕೇಳೋದಿಲ್ಲ. ಮತ್ತೆ ದರ ಹೇಳ್ಕೊಂಡು ಹೋಗ್ತಾರೆ. ಇಲ್ಲ, ನಮ್ಮ ಲೈಫ್ನಲ್ಲಿ ಆಗ ಅಷ್ಟೊಂದು ಕಷ್ಟಪಟ್ಟಿದೆ, ಈಗ ಇಷ್ಟೊಂದು ಕಷ್ಟಪಟ್ಟಿದೆ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಮತ್ತೆ ಅವರು ಅದೇ ರಾಗನ ಕೋರಿತಾರೆ. ಆದರೆ ನಾನು ಬಿಡಲ್ಲ, ಮತ್ತೆ ಅವ್ರಿಗೆ ಮತ್ತೆ ರಿಲ್ಯಾಕ್ಸ್ ಆಗುವಂಥ ಟಾಪಿಕ್ಗಳನ್ನು ತೊಗೊಂಡ್ಬಂದ್ಬಿಟ್ಟು ಮಾತಾಡ್ತೀನಿ. ಆ ಒಂದು ಕನ್ವರ್ಸೇಷನ್ ಹೆಲ್ತಿ ಕನ್ವರ್ಸೇಷನ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಸಾರಿ, 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 10 ಸಾರಿ ಅಲ್ಲ, ಇದನ್ನು ಪದೇ ಟ್ರೈ ಮಾಡ್ತಾನೆ ಇರ್ತೀನಿ. ಈಗ ಆ ಥರ ಮಾಡ್ತಾ ಒಂದು ಲೆವೆಲ್ಗೆ ಅವ್ರ ಮೈಂಡಲ್ಲಿ ಆಗ ಯೋಚನೆ ಬರುತ್ತೆ, ಓ ಈ ಮನುಷ್ಯ ಬರೀ ಪಾಸಿಟಿವ್ ಥಾಟ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ, ಅಂದರೆ ಲೈಟ್ ವೇಟ್ ಟಾಪಿಕ್ಸ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಕೊನೆಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಮತ್ತೆ ನೆಕ್ಸ್ಟ್ ಡೇ ಶುರು ಆಗುತ್ತೆ, ಅದೇ ಮನುಷ್ಯನ ಹತ್ರ ಮತ್ತೆ ಕನ್ವರ್ಸೇಷನ್, ಮತ್ತೆ ಅವರು ಹಳೆ ಟಾಪಿಕ್ಗಳನ್ನು ತೊಗೊಂಡು ಹೋಗ್ತಾರೆ. ಅದೇನು ಈಗಿನ ಮನುಷ್ಯರ ಮೈಂಡಲ್ಲಿ ಅದೆಂಥ ಥಾಟ್ಗಳು ಇದೇನೋ ಗೊತ್ತಿಲ್ಲ. ಇದು ಯಾರು ಅಂದರೆ ಇವಾಗ 70ಗಿಂತ ಮೊದಲು ಯಾರ್ಯಾರು ಹುಟ್ಟಿದಾರೋ ಅವ್ರ ಮೈಂಡಲ್ಲಿ ಒಂಥರ ಇಲ್ಲದೆ ಇರುವಂಥ ಗೊಬ್ಬರಗಳು, ಯಾವುದ್ಯಾವುದೋ ಬೇಡದೇ ಇರುವಂಥ ಲೈಫ್ನಲ್ಲಿ ಆಗಿರುವಂಥ ಸ್ಟ್ರಗಲ್ ಆಗಿರುವಂಥ ಟಾಪಿಕ್ಗಳನ್ನು ಅವರು ಲೋಡ್ ಗಂಟ್ಲೆ ವಿಷಯಗಳನ್ನು, ಬೇಡದೇ ಇರುವಂಥ ವಿಷಯಗಳನ್ನು ತಲೆನಲ್ಲಿ ತುಂಬಿಕೊಂಡಿರ್ತಾರೆ. ಆದರೆ ಈಗಿನ ಜನ್ರೇಷನ್ ಆ ಥರ ಇಲ್ಲ ರೀ. ಅವ್ರ ಮೈಂಡೆಲ್ಲ ಹೊಸ ಕ್ರಿಯೇಟಿವ್ ಟಾಪಿಕ್ಸ್ಗಳಿದ್ದಾವೆ. ಇವಾಗ ಓಪನ್ ಅಪ್ ಆಗಿ ಬಗ್ಗೆ ಮಾತಾಡಿದ್ರೆ ಅವರು ಎಷ್ಟು ಎಕ್ಸೈಟ್ ಆಗ್ತಾರೆ ಅಂದರೆ ಅವ್ರ ಜೊತೆಗೆ ಮಾತಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಆದರೆ ಈ ಹಳೆ ತಲೆಗಳ ಜನರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ನನಗನ್ಸುತ್ತೆ. ಇವಾಗ ನಾನು ಯಾರೇ ಸಿಕ್ಕರೂ ಅವ್ರ ಜೊತೆಗೆ ಇಂಥ ಟಾಪಿಕ್ಗಳ ಬಗ್ಗೆ ಮಾತಾಡ್ತೀನಿ. ನಾವು ಡಿಸ್ಕಷನ್ ಮಾಡುವಂಥ ಟಾಪಿಕ್ಕಿಂದ ಅವ್ರಿಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ನನಗೊಂದು ಅರ್ಥ ಆಗ್ತಿಲ್ಲ. ಕೊನೆಗೆ ಇವಾಗ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಹಳೆ ಕಾಲದ ಜನರ ಜೊತೆಗೆ ಮಾತಾಡೋದೇ ಬೇಡ ರೀ. ಯಾಕೆಂದರೆ ನಾನು ಎಷ್ಟೇ ಕಷ್ಟಪಟ್ಬಿಟ್ಟು ಅವ್ರ ಮೈಂಡ್ನ ಡೈವರ್ಟ್ ಮಾಡಿ ಹೊಸ ಟಾಪಿಕ್ಗಳಿಗೆ ತೊಗೊಂಬಂದ್ರು ಇಲ್ಲ, ನನಗೆ ಗೊತ್ತಿಲ್ಲ, ನಾನು ನನ್ನ ಲೈಫ್ನಲ್ಲಿ ಪ್ರಾಬ್ಲಮ್ ಆಗಿರುವಂಥ ವಿಷಯಗಳ ಬಗ್ಗೆನೇ ಡಿಸ್ಕಷನ್ ಮಾಡ್ತೀನಿ ಅಂತೇಳಿ ನಮ್ಮ ತಲೆ ಮೇಲೆ ತುಂಬ ದೊಡ್ಡ ಬಂಡೆ ತೊಗೊಂಬಂದ್ಬಿಟ್ಟು ಹಾಕ್ತಾರೆ. ಈಗ ಹೇಳಿ, ನೀವು ಯಾವ ಟಾಪಿಕ್ಗಳ ಬಗ್ಗೆ ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರ ಜೊತೆಗೆ ಡಿಸ್ಕಷನ್ ಮಾಡ್ತೀರಾ? ಲೈಟ್ ವೇಟ್ ಟಾಪಿಕ್ ಅಥವಾ ಒಟ್ಟಿನಲ್ಲಿ ಚಿಲ್ ಆಗಬೇಕು ಅಂಥ ಟಾಪಿಕ್ಗಳು ಬೇಕು ನನಗೆ ಮಾತಾಡೋದಕ್ಕೆ. ಇದು ತುಂಬ ಕಾಂಪ್ಲಿಕೇಟೆಡ್ ವಿಷಯ. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ದಿನ ಎಲ್ಲ ರಿಲ್ಯಾಕ್ಸ್ ಆಗಿ ಸಂತೋಷವಾಗಿ ಇರ್ಬೋದು. ಈಗ ಹೇಳಿ, ಇದ್ರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ ರಿಯಾಕ್ಷನ್ ಕೊಡಿ, ನೋಡೋಣ.